ಸುಮಾರು 4 ವರ್ಷಗಳ ಹಿಂದೆ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರಿನ ಪ್ರಮುಖವಾದಂತಹ ಜೆಪ್ಪು ಮಹಾಕಾಳಿಪಡ್ಪು ಎಂಬಲ್ಲಿ ರೈಲ್ವೆ ಕೆಳ ಸೇತುವೆ ಕಾಮಗಾರಿಯನ್ನು ಆರಂಭಿಸಲಾಯಿತು. ಆದರೆ ಈವರೆಗೂ ಆ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಮುಖ್ಯವಾಗಿ ಈ ಒಂದು ಡಿಸೆಂಬರ್ ತಿಂಗಳ ಒಳಗಡೆ ಈ ಒಂದು ಕೆಳ ಸೇತುವೆಯನ್ನು ಬಿಟ್ಟುಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇನ್ನೂ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹಾಗಾದರೆ ಸದ್ಯ ಇಲ್ಲಿನ ಕಾಮಗಾರಿ ಯಾವ ಹಂತದಲ್ಲಿದೆ, ಯಾಕೆ ವಿಳಂಬ ಆಗಿದೆ, ಯಾಕೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ಎಂಬುದನ್ನು ನಾವು ಪರಿಶೀಲನೆ ನಡೆಸೋಕೆ ಸನ್ಮಾರ್ಗ ನ್ಯೂಸ್ ತಂಡ ಇವತ್ತು ಜೆಪ್ಪು ಮಹಾಕಾಳಿಪಡ್ಪು ರೈಲ್ವೆ ಕೆಳ ಸೇತುವೆ ಬಳಿ ಬಂದಿರುವಂಥದ್ದು. ಇಲ್ಲಿನ ಪ್ರತ್ಯಕ್ಷ ಚಿತ್ರಣವನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀನಿ. ಮುಖ್ಯವಾಗಿ ಇಲ್ಲಿ ಕಾಮಗಾರಿ ನಡೀತಾ ಇದೆ, ಓಕೆ, ಆದರೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಸುಮಾರು 4 ವರ್ಷಗಳ ಹಿಂದೆ ಆರಂಭ ಆಗಿದಂತಹ ಕಾಮಗಾರಿ ಇವತ್ತು ಪೂರ್ಣಗೊಂಡಿಲ್ಲ. ನಮ್ಮ ಕ್ಯಾಮರಾಮ್ಯಾನ್ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಕಾಮಗಾರಿ ನಡೀತಾ ಇದೆ, ಕೆಲವು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಳ್ಳೋಕೆ ಇನ್ನೂ ಎಷ್ಟು ದಿನಗಳು ಬೇಕು ಎಂಬಂತಹ ಪ್ರಶ್ನೆಯನ್ನು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಾಗ ನಾವು ಸನ್ಮಾರ್ಗ ನ್ಯೂಸ್ ತಂಡ ಸದ್ಯ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದೆ. ಇಲ್ಲಿ ನೀರು ಕೂಡ ಬ್ಲಾಕ್ ಆಗಿದೆ. ಏಕೆಂದರೆ ಮುಖ್ಯವಾಗಿ ಇಲ್ಲಿ ಕಾಮಗಾರಿ ಆಗ್ತಾ ಇರುವಂಥ ಸ್ಥಳ ಏನಿದೆ ತಗ್ಗು ಪ್ರದೇಶ ಆಗಿದ್ದು ಇಲ್ಲಿ ಚರಂಡಿ ನೀರು ಹೋಗೋಕ್ಕೆ ಕೂಡ ಸಮರ್ಪಕ ವ್ಯವಸ್ಥೆ ಆಗಿಲ್ಲ. ನೀರು ಕೂಡ ಇಲ್ಲಿ ಬ್ಲಾಕ್ ಆಗಿರೋದನ್ನು ನೋಡ್ಬೋದು. ಇದನ್ನು ನೋಡಿದಾಗ ಒಂದು ವೇಳೆ ಮಳೆಗಾಲ ಅಥವಾ ಮಳೆ ಬಂದರೆ ಈ ಕೆಳ ಸೇತುವೆ ಏನಿದೆ ಪಂಪೆಲ್ ಥರ ಮುಳುಗುವಂತಹ ಸಾಧ್ಯತೆ ಹೆಚ್ಚು ಕಾಣ್ತಾ ಇದೆ. ಅದನ್ನು ಕೂಡ ಸಾರ್ವಜನಿಕರು ನಮಗೆ ಮಾಹಿತಿಯನ್ನು ಕೂಡ ನೀಡಿದರು. ನಾವೀಗ ಆ ಒಂದು ಚಿತ್ರಣವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಚರಂಡಿ ನೀರು ಹರಿಯೋಕ್ಕೆ ಯಾವುದೇ ಒಂದು ಸಮರ್ಪಕ ವ್ಯವಸ್ಥೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನೀರು ಕೂಡ ಬ್ಲಾಕ್ ಆಗಿರುವಂಥದ್ದು, ಜೊತೆಗೆ ಅಲ್ಲಲ್ಲಿ ಮಣ್ಣುಗಳನ್ನು ಹಾಕಿರುವಂಥದ್ದು. ಕಾಂಕ್ರೀಟ್ ರೋಡ್ ಮಾಡಿದರೂ ಕೂಡ ಇಲ್ಲಿ ಅದು ಇನ್ನೂ ಸಂಪೂರ್ಣವಾಗಿ ಅಗ್ಗು ಅಂದರೆ ಒಂದು ಕಡೆ ತಗ್ಗು ಇದೆ, ಒಂದು ಕಡೆ ಎತ್ತರ ಇದೆ, ಅಂದರೆ ಸ್ಟ್ರೈಟ್ ಯಾವುದೂ ಇಲ್ಲ. ಹೀಗಾಗಿ ಇಲ್ಲಿನ ಒಂದು ಕಾಮಗಾರಿಯ ಒಂದು ಅವೈಜ್ಞಾನಿಕತೆಯಿಂದ ಕೂಡಿದೆಯಾ ಎಂಬ ಪ್ರಶ್ನೆ ಇರುವಂಥದ್ದು. ಸದ್ಯಕ್ಕೆ ನೀವು ನೋಡ್ಬೋದು ಈ ಒಂದು ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿಯನ್ನು ನಡೆಸಲಾಗಿದೆಯೇ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಜೊತೆಗೆ ಯಾವಾಗ ಈ ತಿಂಗಳು ಕೂಡ ಈ ಒಂದು ಸೇತುವೆಯನ್ನು ಬಿಟ್ಟುಕೊಡಲಾಗುತ್ತೆ ಅಂತ ಹೇಳಿದರೂ ಕೂಡ ಇಲ್ಲಿ ಇನ್ನೂ ಕೂಡ ಒಂದು ಕೆಲಸ ಪೂರ್ಣಗೊಂಡಿಲ್ಲ. ಇಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಈ ಒಂದು ಕಾಮಗಾರಿ ಆದಷ್ಟು ಬೇಗ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಕಾಣ್ತಾ ಇಲ್ಲ. ಮುಖ್ಯವಾಗಿ ಇದನ್ನು ಪ್ರಶ್ನೆ ಮಾಡಿ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಜೆಪ್ಪು ಮಹಾಕಾಳಿಪಡ್ಪು ರೈಲ್ವೆ ಕೆಳ ಸೇತುವೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಮುಖ್ಯವಾಗಿ ಜೆಪ್ಪು ಮಹಾಕಾಳಿಪಡ್ಪು ರೈಲ್ವೆ ಕೆಳ ಸೇತುವೆಗೆ ನಾವು ಎಂಟ್ರಿ ಆದಾಗ ಒಂದು ಕೋಟೆಗೆ ಎಂಟ್ರಿ ಆದಾಗೆ ಕಾಣುತ್ತೆ. ಯಾಕೆಂದರೆ ನಾವು ಚಿತ್ರದಲ್ಲಿ ತೋರಿಸುವಾಗೆ ಇಲ್ಲಿನ ಕಾಂಪೌಂಡ್ ಏನಿದೆ ಅದು ಬಹಳಷ್ಟು ಎತ್ತರವಾಗಿರುವಂಥದ್ದು. ಒಂದು ವೇಳೆ ಮಳೆ ಬಂದರೆ ಏನಾಗ್ಬೋದು, ನೀರು ಬ್ಲಾಕ್ ಆದರೆ ಮೇಲಿನ ಪರಿಸ್ಥಿತಿ ಕೆಳಗಿನ ಪರಿಸ್ಥಿತಿ ಏನಾಗ್ಬೋದು, ವಾಹನ ಸವಾರರು ಇಲ್ಲಿ ಮಳೆಗಾಲದಲ್ಲೂ ಮಳೆ ಬಂದರೂ ಕೂಡ ಸುಗಮವಾಗಿ ಹೋಗೋಕ್ಕೆ ಸಾಧ್ಯನಾ ಎಂಬಂತಹ ಪ್ರಶ್ನೆ ಇರುವಂಥದ್ದು. ಸದ್ಯ ಕಾಮಗಾರಿ ಕೂಡ ಅಲ್ಲಲ್ಲಿ ಕೆಲಸ ಆಗ್ತಿರುವಂಥದ್ದು. ಆದರೆ ಅದು ಸುಮಾರು 4 ವರ್ಷಗಳ ಹಿಂದೆ ಈ ಒಂದು ಕಾಮಗಾರಿಯನ್ನು ರೈಲ್ವೆ ಇಲಾಖೆ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ಜಂಟಿಯಾಗಿ ಸುಮಾರು 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೈಲ್ವೆ ಕೆಳ ಸೇತುವೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು. ಆದರೆ ಒಂದು ಟಾರ್ಗೆಟ್ ಪ್ರಕಾರ 1 ವರ್ಷದ ಒಳಗಡೆ ಪೂರ್ಣಗೊಳ್ಳಬೇಕಾಗಿತ್ತು ಈ ಕಾಮಗಾರಿ. ಆದರೆ ಈ ಸರ್ಕಾರ ನಿಗದಿಪಡಿಸಿದಂತಹ ಹಲವು ಗಡುಗಳ ಬಳಿಕ ಕಳೆದ ಅನೇಕ ವರ್ಷಗಳಿಂದ ಈ ಕಾಮಗಾರಿ ಮುಗಿಯದೇ ಇರುವುದು ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದರೆ ಒಂದು ಟಾರ್ಗೆಟ್ ಅಂತ ಇರುತ್ತೆ ಕಾಮಗಾರಿ ನಡೆಸಬೇಕಂದ್ರೆ. ಆದರೆ ರೈಲ್ವೆ ಇಲಾಖೆ ಇರ್ಬೋದು ಅಥವಾ ನಮ್ಮ ಸಂಸದರು ಇರ್ಬೋದು, ರೈಲ್ವೆ ಸಚಿವರು ಇರ್ಬೋದು, ಇವರಿಗೆಲ್ಲ ಈ ಮಾಹಿತಿ ಗೊತ್ತಿಲ್ವಾ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಂಬಂತಹ ಪ್ರಶ್ನೆಯನ್ನು ಜನರು ಕೂಡ ನಮ್ಮಲ್ಲಿ ಕೇಳ್ತಾ ಇರುವಂಥದ್ದು. ಹೀಗಾಗಿ ಜನರ ಒಂದು ದೂರುಗಳು ಹೆಚ್ಚಾದ ಕಾರಣ ನಾವು ಇಲ್ಲಿ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನು ಮಾಡ್ತಾ ಇದ್ದೀವಿ. ಒಂದು 5 ವರ್ಷದಿಂದ ಇಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ. ಇಲ್ಲಿ ಹೋರಾಟ ಮಾಡಿ ಮೂವನವರ ಪುನರ್ರಕ್ಷಣಾ ವೇದಿಕೆ ಯೋಗೀಶ್ನವರ ನೇತೃತ್ವದಲ್ಲಿ ನಮ್ಮ ನಿರ್ಮಲ ನಗರ ನಾಗರಿಕ ರಕ್ಷಣಾ ವೇದಿಕೆ ಮತ್ತು ಸೌತ್ ವೆಲ್ಫೇರ್ ನಮ್ಮದು ತುಂಬ ಸಂಘ ಸಂಸ್ಥೆ ಇದೆ. ಇಲ್ಲೆಲ್ಲ ಸೇರಿ ನಾವು ತುಂಬ ಒತ್ತಾಯ ಮಾಡಿದ ನಂತರ ಇದೊಂದು ಸಿಕ್ಕಿದ ನಮಗೆ ಒಂದು ಕೊಡುಗೆ ಗೌರ್ಮೆಂಟಿಂದ. ಅದನ್ನು 20 ಲಕ್ಷಕ್ಕೆ ಕೊಂಡೋಗಿ 40 ಮಾಡಿ 40ರಿಂದ 65 ಲಕ್ಷಕ್ಕೆ ಹೋಗಿ ಈಗ 60 ಕೋಟಿಗೆ ಹೋಗಿದೆ. 60 ಕೋಟಿ ಹೋಗಿ ಕೂಡ ಒಂದು ಪ್ರಯೋಜನಕ್ಕಿಲ್ಲ ಅಂತ ಆಗಿದೆ. ಪಡೀಲ್ನ ಥರ ಆಗುವ ಎಲ್ಲ ಲಕ್ಷಣ ಇಲ್ಲಿದೆ. ಪಡೀಲ್ನ ಯಾವ ಥರ ನಮ್ಮದು ಮಳೆಗಾಲ ನೀರು ಬಂಡಿ ನಿಲ್ತದೆ, ಈ ಥರ ಇಲ್ಲಿ ಕೂಡ ಅದೇ ಥರ ಆಗ್ತದೆ. ಹಾಗೆ ನಮ್ಮದು ಜನರ ಮುಖ್ಯ ಬೇಡಿಕೆ ಏನಂತ ಹೇಳಿದರೆ, ಇವರು ಗೇಟ್ ಓಪನ್ ಮಾಡಿದರೂ ಕೂಡ 1 ವರ್ಷಕ್ಕೆ ಟ್ರಯಲ್ ಬೇಸ್ ಅದನ್ನು ಈ ಗೇಟನ್ನು ಇಡಬೇಕು, ಬಂದ್ ಮಾಡಬಾರ್ದು. ಒಂದು ಬೇಸ್ ಟ್ರಯಲ್ ಬೇಸ್ ನೋಡಿ ಅಲ್ಲಿ ನೀರು ನಿಲ್ಲದಿದ್ದರೆ
99% ನೀರು ನಿಲ್ತದೆ. ಅಂದರೆ ಅಲ್ಲಿ ಮೊಯ್ಲಿಕೆರೆ ಉಂಟು, ಮೊಯ್ಲಿಕೆರೆ ಅಲ್ಲಿ ನೀರ ಮಟ್ಟ ಮೇಲೆ ಉಂಟು, ಅಲ್ಲಿ ನೇತ್ರಾವತಿ ನದಿ ತೀರ ಕೂಡ ಮೇಲೆ ಉಂಟು. ಇವರು ಟ್ಯಾಂಕಿ ಮಾಡಿ ಕೊಟ್ಟಾಗ ಹೇಗೆ ಆಗಿದೆ, ಏನು ಇದಲ್ಲ ಆ್ಯಕ್ಚುಲಿ. ಇದಕ್ಕೆ ನಾವು ಇಂಜಿನಿಯರ್ ಹತ್ರ ಮಾತಾಡುವಾಗ ಹೇಳಿದರು ಅವರು, ನೀವು ಇಲ್ಲಿ ಓವರ್ ಬ್ರಿಡ್ಜ್ ಮಾಡಬೇಕಿತ್ತು. ಇದನ್ನು ಯಾವ ಇಂಜಿನಿಯರ್ ನಿಮಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ. ಅಂದರೆ ಓವರ್ ಬ್ರಿಡ್ಜ್ ಅಂದರೆ ಒಂದು 6 ತಿಂಗಳಲ್ಲಿ ಬಿಟ್ಟು ಕೊಡ್ತಿದ್ದು, 5 ವರ್ಷ ಕೂಡ ಇವರಿಗೆ ಮಾಡಲಿಕ್ಕೆ ಮುಗಿಲಿಕ್ಕೆ ಆಗಲಿಲ್ಲ. ಏನೇ ಅಂತ ಹೇಳಿದ ಮಲೆಗಾಲದ ನೀರು ನಿಲ್ಲುವುದು. ಸೊ ಈ ಸಮಸ್ಯೆ ಆಗ್ತದೆ ಅಂತ 99% ಗೊತ್ತಿದೆ ಸರ್. ನಾವು ಮಹಾನಗರ ಪಾಲಿಕೆ ಅಥವಾ ನಮ್ಮದು ರೈಲ್ವೆ ಡಿಪಾರ್ಟ್ಮೆಂಟ್ ಹತ್ರ ಕೇಳು ಏನಂತಂದರೆ, ಇದೊಂದು ಟ್ರಯಲ್ ಬೇಸಲ್ಲಿ ಒಂದು ವರ್ಷಕ್ಕೆ ಇಲ್ಲಿ ಗೇಟ್ ಹಾಕಿದ್ದು ನೋಡಿ ಮತ್ತೆ ಇದನ್ನು ಕ್ಲೋಸ್ ಗೇಟ್ ಮಾಡಿ ಸಾಕಂತೇಳಿ ಮುಖ್ಯ ಬೇಡಿಕೆ. ಮಂಗಳೂರು ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ, ಆದರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದರೆ ಇಲ್ಲಿ ಸ್ಮಾರ್ಟ್ ಆಗಿರುವಂಥ ಕೆಲಸ ಆಗಬೇಕು. ಯೋಚನೆ ಮಾಡಿದರೆ ನಾವು ಹೇಳ್ತೇವೆ, ಇವತ್ತು ನಾವು ನೀರಿನಲ್ಲಿ ಕೂಡ ಇವತ್ತು ಟ್ರೈನ್ ಹೋಗುವಂಥ ಟೆಕ್ನಾಲಜಿ ಇವತ್ತು ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದೇವೆ. ಬಾಂಬೆಯಲ್ಲಿ ಎಷ್ಟೇ ದೊಡ್ಡ ಸಮುದ್ರದಲ್ಲಿ ಅಂಥ ದೊಡ್ಡ ಒಂದು ಹೈವೇಯನ್ನು ಮಾಡಿದ್ದಾರೆ. ಆದರೆ ಇಷ್ಟು ಚಿಕ್ಕ ಒಂದು ಕೆಲಸಕ್ಕೆ ಕೂಡ ಇವತ್ತು ಮಾಡಲಿಕ್ಕೆ ಇವರಿಗೆ ಕಷ್ಟ ಆಗ್ತದೆ. ಆದರೆ ನಾವು ಎಂತ ಹೇಳಬೇಕು ಸ್ವಾಮಿ, ಇದಕ್ಕೆ ನಾವು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹೇಳಬೇಕಾ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತನ ಹೇಳಬೇಕಾ? ಅದಕ್ಕೋಸ್ಕರ ನಾವು ಇವರಿಗೆ ನಾವು ಇವತ್ತು ಹೇಳ್ತಿದ್ದೇವೆ, ಆದಷ್ಟು ಇವರು ಇಷ್ಟು ದೊಡ್ಡ ದೊಡ್ಡ ಟೆಕ್ನಾಲಜಿ ಇರುವಂಥ ಇಂಜಿನಿಯರ್ ಅಂತ ಹೇಳ್ತಾರೆ, ಅವರು ಯಾಕೋಸ್ಕರ ಸರ್ಕಾರದ ಸಂಬಳ ತಿಂದುಕೊಂಡು ಎಂತ ಮಾಡ್ತಾರೆ? ಅದಕ್ಕೋಸ್ಕರ ನಾವು ಎಲ್ಲ ಅಧಿಕಾರಿಗಳನ್ನ ನಾವು ಇವತ್ತು ತರಟೆ ತೆಗೊಳ್ತಿದ್ದೇವೆ, ಶೀಘ್ರದಲ್ಲೇ ನೀವು ಮಾಡಬೇಕು ಅಂತ. ನೀವು ನೋಡ್ತಾ ಇರುವಂತೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಕೂಡ ಚರಂಡಿ ನೀರು ಹರಿಯೋಕೆ ಯಾವುದೇ ಒಂದು ವ್ಯವಸ್ಥೆ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದನ್ನು ಇನ್ನೂ ಕಾಂಕ್ರೀಟೀಕರಣ ಮಾಡಬೇಕು. ಅದಕ್ಕೆ ಬೇಕಾದಂತಹ ಪ್ರಾಥಮಿಕವಾದಂಥ ಕೆಲಸ ಇನ್ನೂ ಕೂಡ ಅಷ್ಟು ಆಗಿಲ್ಲ ಅಂತ ಕಾಣ್ತಾ ಇದೆ. ಕೆಲಸ ನಾನು ಹೋಗ್ತಾ ಇದೆ, ಆದರೆ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಹೋಗ್ತಾ ಇರುವುದಕ್ಕೆ ಮುಖ್ಯವಾಗಿ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಅಥವಾ ಅವೈಜ್ಞಾನಿಕ ಕಾಮಗಾರಿ ಅಥವಾ ಆ ಒಂದು ಪ್ಲ್ಯಾನ್ನ ಕಾರಣ ಎಂಬಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಹೀಗಾಗಿ ನಾವು ಇದಕ್ಕೆ ಜಪ್ಪು ಮಹಾಕಾಳಿಪಟ್ಟಣ ರೈಲ್ವೆ ಕೆಳ ಸೇತುವೆಯ ಕಾಮಗಾರಿ ಯಾವ ರೀತಿ ಆಗ್ತಾ ಇದೆ, ಮುಖ್ಯವಾಗಿ ಆ ಕಾಮಗಾರಿ ಎಷ್ಟೊತ್ತಲ್ಲಿ ಮುಗಿಯಬೇಕಾಗಿತ್ತು, ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿತ್ತು. ಆದರೂ ಕೂಡ ಆ ಒಂದು ಕಾಮಗಾರಿ ಇನ್ನೂ ಕೂಡ ಇಂದಿಗೂ ಗುರುವಾರ ಆದರೂ ಕೂಡ ಪೂರ್ಣಗೊಂಡಿಲ್ಲ. ಆದರೆ ಇನ್ನೆಷ್ಟು ದಿನ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸೋಕೆ ಬೇಕು ಎಂಬಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂಥದ್ದು. ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಈ ವಿಚಾರದಲ್ಲಿ ನಿದ್ದೆ ಮಾಡ್ತಿದ್ದಾರಾ, ಸುಮ್ಮನೆ ಕೂತಿದ್ದಾರಾ ಎಂಬಂತಹ ಆಕ್ರೋಶ ಕೂಡ ಸಾರ್ವಜನಿಕರು ವ್ಯಕ್ತಪಡಿಸಿರುವಂಥದ್ದು. ನಾವು ಇದೀಗ ಮತ್ತೆ ಆ ದೃಶ್ಯವನ್ನು ಪ್ಯಾನ್ ಮಾಡಿ ತೋರಿಸ್ತಾ ಇರುವಾಗೆ ಇಲ್ಲಿ ನೋಡಿ ಮೇಲಿನ ಪರಿಸ್ಥಿತಿ ಹೇಗಿದೆ, ಕೆಳಗಿನ ಪರಿಸ್ಥಿತಿ ಯಾವ ರೀತಿ ಇದೆ. ಇಲ್ಲಿ ಕಾಂಕ್ರೀಟ್ ರಸ್ತೆ ಕೂಡ ನಡೆಸಿದರೂ ಕೂಡ ಅದರಲ್ಲಿ ಮಣ್ಣುಗಳ ಹಾವಳಿ, ಮಣ್ಣು ಫುಲ್ಲು ತುಂಬಿದೆ. ಅಲ್ಲಲ್ಲಿ ಕಾಮಗಾರಿ ನಡೆಸುವಂಥ ಸಾಮಗ್ರಿಗಳು ಕಾಣ್ತಾ ಇದೆ, ಏನು ಕೂಡ ಇಲ್ಲ. ಮುಖ್ಯವಾಗಿ ಅಧಿಕಾರಿಗಳು ಇಲ್ಲಿ ಡೈಲಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರಾ ಅದು ಕೂಡ ಗೊತ್ತಿಲ್ಲ. ಮುಖ್ಯವಾಗಿ ಈ ಒಂದು ಕಾಮಗಾರಿ ಇನ್ನೆಷ್ಟು ದಿನ ಕಂಪ್ಲೀಟ್ ಆಗೋಕ್ಕೆ ಬೇಕು ಎಂಬಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಒಂದು ಕಾಮಗಾರಿಯನ್ನು ಶೀಘ್ರವೇ ಮುಗಿಸಿ ಜನರಿಗೆ ಕೂಡ ಅವಕಾಶವನ್ನು ಮಾಡಿಕೊಡಬೇಕು. ಮತ್ತೆ ಪರೀಕ್ಷಾ ಹತ್ರ ಮೇಲೆ ಇರುವಂತಹ ರೈಲ್ವೆ ಗೇಟನ್ನು ಮುಚ್ಚದೆ ಜನರಿಗೆ ಅಲ್ಲಿ ಕೂಡ ಅವಕಾಶ ನೀಡಬೇಕು ಎಂಬಂತಹ ಆಗ್ರಹ ಕೇಳಿ ಬಂದಿರುವಂಥದ್ದು. ಸದ್ಯದ ಜಪ್ಪು ಮಹಾಕಾಳಿಪಟ್ಟಣ ರೈಲ್ವೆ ಕೆಳ ಸೇತುವೆಯ ಪರಿಸ್ಥಿತಿಯನ್ನು ಚಿತ್ರಣವನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಬಿಸಿಲಿನ ಮಧ್ಯೆ ಕೆಲ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಇಲ್ಲಿನ ರಸ್ತೆ ಏನಿದೆ ಅಷ್ಟು ಕ್ಲೀನ್ ಆಗಿಲ್ಲ, ಒಂದು ವೈಜ್ಞಾನಿಕ ಮಾದರಿಯಲ್ಲಿ ನಡೆಸಿಲ್ವಾ ಎಂಬಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ರೈಲ್ವೆ ಸಚಿವರು, ಸಂಸದರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷಾತ್ತಾಗಿ ಒಂದು ಪರಿಶೀಲನೆ ನಡೆಸಬೇಕು. ಜೊತೆಗೆ ಜನರಿಗೆ ಕೂಡ ಈ ಕಾಮಗಾರಿ ಯಾವಾಗ ಮುಗಿಯುತ್ತೆ, ಯಾವಾಗ ಇಲ್ಲಿ ವಾಹನ ಸಂಚಾರಕ್ಕೆ ಮುಕ್ತ ಆಗುತ್ತೆ ಎಂಬಂತಹ ಪ್ರಶ್ನೆಗೆ ಅವರೇ ಒಂದು ಉತ್ತರವನ್ನು ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.